ನೋಡಿ, ಈಗ ಎಲ್ಲೂ RSS ಎಲ್ಲೂ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದಲ್ಲ. ಯಾವುದೇ ಸಂಘಟನೆಗಳು ಇವತ್ತು ಎಲ್ಲೇ ಸರ್ಕಾರಿ, ಇವತ್ತು ನಮ್ಮ ಉದಾಹರಣೆಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯ ನಾಳೆ ಏಕಾಏಕಿ ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ಬಂದು ಯಾರೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅನುಮತಿ ಕೊಡ್ಲಿಕ್ಕಾಗುತ್ತಾ, ಅಥವಾ ಅವರು ಅನುಮತಿ ಇಲ್ಲದೆ ಮಾಡ್ಲಿಕ್ಕಾಗುತ್ತಾ? ಇದು 2013 ಪ್ರಾರಂಭದಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು RSS ಅನ್ನ ಗುರಿಯಾಗಿಟ್ಕೊಂಡ್ರು, ಬೇರೆಯವ್ರನ್ನ ಗುರಿಯಾಗಿಟ್ಕೊಂಡ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಸಾರ್ವಜನಿಕ ಒಂದು ಏನು ಸಂಘ ಸಂಸ್ಥೆಗಳು, ಸಾರ್ವಜನಿಕ ಸ್ಥಳಗಳು, ಪಾರ್ಕ್ ಇರ್ಬೋದು, ಕಾಲೇಜ್ ಆವರಣ ಇರ್ಬೋದು, ಶಾಲೆ ಆವರಣ ಇರ್ಬೋದು, ಇಂಥ ಕಡೆ ಎಲ್ಲ ಅನುಮತಿ ಇಲ್ಲದೆ ಮಾಡಬಾರ್ದು ಅಂತಕ್ಕಂಥದ್ದು ಆದೇಶ ಇತ್ತು. ಅದನ್ನು ನಾವು ಮತ್ತೆ ಅದನ್ನು ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು, ಮತ್ತು ಆ ರೀತಿ ಅನುಮತಿ ಪಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿನ ನೀವು ಮಾಡಲೇಬಾರ್ದು ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಪೂರ್ವಾನುಮತಿ ಸಂಬಂಧಪಟ್ಟ ಇಲಾಖೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರ ಜೊತೆಯಲ್ಲಿ ನೀವು ಅನುಮತಿ ತಗೊಂಡು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿರ್ತೀವಿ. ಖಂಡಿತ ಇವತ್ತು ಏನು ಧಾರವಾಡ ಬೆಂಚಲ್ಲಿ ಅದಕ್ಕೆ ಸ್ಟೇ ಆಗಿದೆ. ಖಂಡಿತ ನ್ಯಾಯಾಲಯದ ಮುಂದೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮೇಲ್ಮನವಿ ಸಲ್ಲಿಸ್ತೀವಿ, ನಾವು ಕೋರ್ಟ್ಗೆ ಅದರ ಮನವರಿಕೆ ಮಾಡ್ತೀವಿ ಅಂತೇಳಿ. ಅಂತಿಮವಾಗಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾವೆಲ್ಲ ಒಪ್ಪಬೇಕಾಗುತ್ತೆ. 2028 ಚುನಾವಣೆಯಲ್ಲಿ JDS ಮತ್ತು BJP ಸ್ಥಳೀಯವಾಗಿ ಮತ್ತೆ ಮೈತ್ರಿ ಮುಂದುವರಿಸ್ತಾರೆ ಅಂತ ಹೇಳಿದ್ದಾರೆ. ಈಗ ಬಹಳ ಸಂತೋಷ. ಅದರಲ್ಲಿ ನಾವು ಅವರ ಪಕ್ಷಗಳ ತೀರ್ಮಾನ, ಅವರ ಪಕ್ಷಗಳ ನಿರ್ಧಾರಕ್ಕೆ ನಾವು ಯಾರು ಪ್ರಶ್ನೆ ಮಾಡುವಂಥದ್ದಿಲ್ಲ. ಆದರೆ ನಮ್ಮ ಪಕ್ಷದ ಸಂಘಟನೆ, ನಮ್ಮ ಬಲ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಚಟುವಟಿಕೆಗಳನ್ನು ನಾವು ಮಾಡ್ತೇವೆ. ಅವರ ಪಕ್ಷಗಳ ಅವರ ತೀರ್ಮಾನಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಸಂತೋಷ, ಅವರು ಒಟ್ಟಾಗಿ ಹೋದ್ರು ಸಂತೋಷ, ಒಟ್ಟಾಗಿ ಹೋಗದೇ ಇದ್ರು ಸಂತೋಷ.